Get ready with me. ನಾನಿವತ್ತು ಯುಗಾದಿ ಹಬ್ಬದ ಆರತಿ ತೊಗೊಂಡೋಗಕ್ಕೆ ರೆಡಿ ಆಗ್ತಿದ್ದೀನಿ. ಮೊದಲಿಗೆ ಮಾಯಿಶ್ಚರೈಸರ್ ಹಚ್ಕೊಂಡು ಸನ್ಸ್ಕ್ರೀನ್ ಹಾಕೋತಾ ಇದ್ದೀನಿ. ಬಿಸಿಲು ಮೊದಲೇ ಗೊತ್ತಿದೆಯಲ್ವಾ, ತುಂಬಾ ಬರ್ನ್ ಆಗ್ತೀವಿ ಅಂತ ಫಸ್ಟ್ ಸನ್ಸ್ಕ್ರೀನ್ ಹಚ್ಕೊತಾ ಇದ್ದೀನಿ. ಅಂದಾಗೆ ನಾನಿವತ್ತು ವೇರ್ ಮಾಡ್ತಿರೋದು ಈ ಸ್ಯಾರಿ. ಇದು ಸುದರ್ಶನ್ ಸಿಲ್ಕ್ಸಲ್ಲಿ ನಾನು ತೊಗೊಂಡಿರೋದು. ಮತ್ತು ಈ ಬ್ಲೌಸ್ನ ನಾನು ಚೆನ್ನಾಗಿ ಎಂಬ್ರಾಯ್ಡ್ರಿ ಮಾಡಿಸಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಸ್ಯಾರಿ ಬಾರ್ಡರ್ ಬಂದು ಪಿಕಾಕ್ ಪ್ಯಾರೆಟ್ ಎಲ್ಲ ಇದೆ. ಅದಕ್ಕೆ ನಾನು ಬ್ಲೌಸಲ್ಲಿ ಕೂಡ ಅದನ್ನೇ ಇಡ್ಸಿದ್ದೀನಿ. ಹೇಗೆ ಕಾಣುತ್ತೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸನ್ಸ್ಕ್ರೀನ್ ಆದಮೇಲೆ ಪ್ರೈಮರ್ ಕೂಡ ಹಾಕೋತಾ ಇದ್ದೀನಿ. ಪ್ರೈಮರ್ ಹಾಕೊಳ್ಳೋದು ಮುಖದಲ್ಲಿ ಚೆನ್ನಾಗಿ ಮೇಕಪ್ ಕೂತ್ಕೊಳ್ಳಿ ಅಂತ, ಅದಕ್ಕೋಸ್ಕರ ಹಾಕೊತಾ ಇದ್ದೀನಿ. ನಮ್ಮ ಊರಲ್ಲಿರೋ ಶೆಕೆಗೆ ಮೇಕಪ್ ಹೇಗಿರುತ್ತೋ ನನಗಂತೂ ನಿಜ ಗೊತ್ತಿಲ್ಲ. ಅದಕ್ಕೆ ಜಾಸ್ತಿ ಫೌಂಡೇಶನ್ ಆಗದೆ ನಾನು ಬರೀ ಕನ್ಸೀಲರಲ್ಲೇ ಕವರ್ ಮಾಡೋಣ ಅಂತ ಹೇಳಿ ಫುಲ್ಲು ಕವರ್ ಮಾಡ್ತಿದ್ದೀನಿ. ಆಲ್ಮೋಸ್ಟ್ ನಾನು ಸ್ವಲ್ಪ ದಿನದಿಂದ ಫೌಂಡೇಶನ್ನ ಕಮ್ಮಿ ಮಾಡಿದ್ದೀನಿ. ಯಾಕಂದರೆ ನನ್ನ ಕನ್ಸೀಲರ್ ಮೇಕಪ್ಪೇ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇಲ್ಲಿ ಎಷ್ಟು ಕವರ್ ಆಗಿದೆ, ನೀಟಾಗಿ ಕವರ್ ಆಗಿದೆ. ಇದ್ರ ಮೇಲೆ ನಾನು ಲ್ಯಾಕ್ಮಿ ಪೌಡರ್ ಇದೆಯಲ್ಲ ಅದನ್ನು ಚೆನ್ನಾಗಿ ಟ್ಯಾಪ್ ಮಾಡಿ ಅದರಿಂದನೂ ಕವರ್ ಮಾಡ್ತೀನಿ. ಕವರ್ ಮಾಡಾದ್ಮೇಲೆ ಐ ಮೇಕಪ್ ಬೇಕಲ್ಲ ಮೇನಾಗಿ, ಸೊ ಐ ಶ್ಯಾಡೋ ಅಪ್ಲೈ ಮಾಡ್ತೀನಿ. ಆ್ಯಂಡ್ ನಾನು ತುಂಬ ಡಾರ್ಕ್ ಕಲರ್ಸ್ ಯಾವುದನ್ನು ಪ್ರಿಫರ್ ಮಾಡಲ್ಲ. ನನ್ನ ಸ್ಕಿನ್ ಟೋನ್ ಯಾವುದಿದೆ ಅದಕ್ಕೆ ಮ್ಯಾಚ್ ಮಾಡೋ ಥರ ಮಾತ್ರ ನನ್ನ ಸ್ಕಿನ್ ಕಲರ್ನೇ ಹಾಕ್ತೀನಿ ಹೊರತು ನಾನು ಯಾವುದೇ ರೀತಿಯ ಬೇರೆ ಕಲರ್ಸ್ನ ಹಾಕಲ್ಲ. ಅದಾದಮೇಲೆ ಡ್ಯಾಸ್ಲರ್ ಅವರ ಐಲೈನರ್, ಆ್ಯಕ್ಚುಲಿ ನಾನು ವಾಟರ್ ಪ್ರೂಫ್ ಐಲೈನರ್ನ ಮರೆತು ಊರಿಗೆ ಹೋಗಿದ್ದೆ. ಅದಕ್ಕೋಸ್ಕರ ಸಡನ್ನಾಗಿ ಬೊಟ್ಟಿಟ್ಕೊಳ್ಳೋ ಐಲೈನರೇ ಸಾಕು ಅಂತ ಹಾಕ್ಕೊಂಡು ಮಸ್ಕರನೂ ಹಾಕೊಂಡ್ಬಿಟ್ಟೆ. ಇದಾದಮೇಲೆ ಲಿಪ್ಸ್ಟಿಕ್ ಹಾಕ್ಕೊಳ್ದಿರೋ ಹುಡುಗಿ ಯಾರಾದರೂ ಇರ್ತಾಳ, ಅದಕ್ಕೆ ಚೆನ್ನಾಗಿ ಲಿಪ್ಸ್ಟಿಕ್ ಹಾಕೊತಾ ಇದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ನನ್ನ ಲಿಪ್ ಲೈನರ್, ಇದಿಲ್ಲದೆ ಲಿಪ್ಸ್ಟಿಕ್ಕು ಚೆನ್ನಾಗಿ ಕಾಣೋದೇ ಇಲ್ಲ ಅಂತ ನನಗಂತೂ ಅನಿಸುತ್ತೆ. ಆ್ಯಂಡ್ ಹುಡುಗಿಗೆ ಮೇನ್ ಬೇಕಾಗಿರೋದೇನು, ಬೊಟ್ಟು ಅಲ್ವಾ. ತುಂಬ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ನನಗೆ ನಾನೇ ಮುತ್ತಿಟ್ಕೊಂಡು ಓಲೆ, ಬಳೆ, ಸರ ಇದೆಲ್ಲನೂ ಮ್ಯಾಚ್ ಮಾಡ್ಕೊತಾ ಇದ್ದೆ ನಾನು. ಇದ್ರ ಮಧ್ಯೆ ಹೇರ್ ಸ್ಟೈಲ್ ಹಾಕೊಂಡ್ಬಿಡೋಣ ಅಂತ ಹಾಕ್ಕೊಂಡು ಈ ಜ್ಯುವೆಲ್ನ ಹಾಕೊತಾ ಇದ್ದೀನಿ. ಆ್ಯಕ್ಚುಲಿ ಈ ಜ್ಯುವೆಲ್ನ ನಾನು ಎಲ್ಲಿ ತೊಗೊಂಡಿದ್ದು ಅಂತ ನನ್ನ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ, ಅಲ್ಲಿಗೆ ಹೋಗಿ ನೀವು ಬೈ ಮಾಡ್ಬೋದು. ಆ್ಯಕ್ಚುಲಿ ಇದು ಯಾವುದೇ ರೀತಿಯ ಗೋಲ್ಡ್ ಜ್ಯುವೆಲ್ರಿ ಅಲ್ಲ, ಇದು ಸಿಲ್ವರ್ ಜ್ಯುವೆಲ್ರಿ. ನನ್ನ ಲುಕ್ ನೋಡಿದಾಯ್ತಲ್ವಾ, ಬನ್ನಿ ಈಗ ನಾವು ದೇವ್ರಿಗೆ ಕೈ ಮುಗಿದು ಆರತಿನ ತೊಗೊಂಡು ಹೋಗೋಣ. ಆ್ಯಕ್ಚುಲಿ ನಾವು ಎಲ್ಲಿ ಇದೀವೋ ಆ ಊರಿಂದ ಪಕ್ಕದ ಊರಿಗೆ ನಾವು ಆರತಿ ತೊಗೊಂಡು ಹೋಗ್ಬೇಕಿತ್ತು. ಯಾಕಂದರೆ ಅದು ನಮ್ಮ ಮಾವನವ್ರ ಊರು. ಅಲ್ಲಿಗೆ ನಾವು ಆರತಿ ತೊಗೊಂಡು ಹೋಗ್ಬೇಕು ಅಂತ ಎಲ್ಲ ರೆಡಿ ಮಾಡಿಟ್ಕೊಂಡು ನಾನು ರೆಡಿಯಾಗಿ ಅಲ್ಲಿಗೆ ಹೊರಟಿದ್ದೀವಿ. ಇದ್ರ ಜೊತೆಲಿ ನಮ್ಮ ಪುಟ್ಟು ಗುಂಡ ಅಲ್ಲೇ ಮಾಡ್ತಿದ್ದಾನೆ ನೋಡಿ. ಹಾಗೆ ನಾನು ಹೆಂಗೆ ಕಾಣ್ತಿದ್ದೀನಿ ಅಂತಲೂ ಹೇಳ್ತೇನೆ. ಹೆಂಗೆ ಕಾಣ್ತಿದ್ದೀನಿ? ಸೂಪರ್ ಸೂಪರ್ ಸೂಪರ್. ಹೆಂಗೆ ತೋರ್ಸೋದು? ಹಂಗೆ ಹಿಂಗೆ ಆಟ ಆಡ್ಕೊಂಡು ನನ್ನ ಗಂಡನ್ನ ಗೋಳೈಕೊಂತಿದ್ದ. ಮುತ್ತು ನಾನು ನಿನಗೆ ಕೊಡಲ್ಲ, ಬರೇ ಮಮ್ಮಿಗೆ ಮಾತ್ರ ಕೊಡೋದು ಅಂತ ಹೇಳಿ ಮಮ್ಮಿನ ಜಾಸ್ತಿ ನೀನು ನೋಡ್ಬೇಡ ಅಂತಲೂ ಹೇಳ್ತಿದ್ದ. ಹಲೋ ಸರ್, ನಾನು ಹೆಂಡ್ತಿವಳು, ನಾನು ನೋಡ್ದೆ ಯಾರು ನೋಡ್ತಾರೆ? ನಾನು ಹೆಂಡ್ತಿಕೊಳ್ಳೋಳು ನಾನೇ ನೋಡ್ಬೇಕು ಅಂದ್ರೆ ನಿನಗೆ ತೇಜು ಮಮ್ಮಿ, ನನಗೆ ಹೆಂಡ್ತಿ. ನಾನು ನೋಡ್ತೀನಿ. ಇಷ್ಟೊಂದು ಜಲಸಿ ಇರಬಾರ್ದು. ಇವರಿಬ್ರು ಹೀಗೆ ಕಿತ್ತಾಡ್ಕೊಂಡು ನನ್ನ ನೋಡ್ತೀನಿ ನಿನ್ನ ನೋಡ್ಬೇಡ ಅಂತ ಅನ್ಕೊಂಡು ಮಾತಾಡ್ಕೊಂಡು ಬಂದರು. ಅದಾದಮೇಲೆ ಊರು ಸೇರ್ಕೊಂಡ್ವಿ. ಅದಾದಮೇಲೆ ನಮ್ಮ ಗುಂಡಂಗೆ ಏನು ಅನ್ನಿಸ್ತು ಏನೋ, ಶೆಕೆ ಆಗೋಯ್ತು. ಮತ್ತೆ ಹೊಡ್ತಾ ಪಂಚೆ ಕಟ್ಸು ಅಂತ ಅಂತಿದ್ದ. ಅಷ್ಟರಲ್ಲಿ ಆರತಿನ ಓಡಿಸ್ಕೊಂಡು ಹೋಗೋಕೆ ಬಂದರು. ಅದಾದಮೇಲೆ ನಾವು ನಮ್ಮ ದೊಡ್ಡತ್ತೆ ಮನೆಯಿಂದ ಆರತಿನ ತೊಗೊಂಡು ಹೊರಟ್ವಿ. ಆರತಿನ ದೊಡ್ಡತ್ತೆ ಮನೆಯಲ್ಲಿ ಯಾರು ತೊಗೊಳಕ್ಕೆ ಇರಲಿಲ್ಲ ಅಂತ ಹೇಳಿ ನನ್ನ ಜೊತೆ ಬಂದಿದ್ದ ರಕ್ಷಿ ಅಂತ ಅವಳು ಆರತಿನ ತೊಗೊಂಬಂದ್ಲು. ನೋಡಿ ಊರಲ್ಲಿ ಹೀಗೆ ಆರತಿ ನಡೀತಿದೆ. ಹಿಂಗೆ ಆರತಿ ತೊಗೊಂಡು ಹೋಗುವಾಗ ನಮ್ಮ ಪುಟ್ಟಗಂಡ ಬಾಯ್ ಬಾಯ್ ಹಾಯ್ ಹಾಯ್ ಅಂತ ಮಾಡ್ತಿದ್ದ. ಹೀಗೆ ನಮ್ಮೂರಲ್ಲಿ ಆರತಿನ ತೊಗೊಂಡು ದೇವ್ರ ಸುತ್ತ 3 ಸುತ್ತು ಸುತ್ತಿ ಅದಾದಮೇಲೆ ಯಾರಾದರೂ ಕೋಳಿ ತೊಗೊಂಬಂದು ಕಟ್ ಮಾಡಿಸೋರಿದ್ರೆ ಕಟ್ ಮಾಡಿಸಿ ಅದಾದಮೇಲೆ ಪ್ರತಿಯೊಬ್ಬರ ಆರತಿನೂ ಬೆಳಗಿ ಅಲ್ಲಿ. ಇನ್ನು ಇದೇ ಥರ ವೀಡಿಯೋಸ್ಗಳಿಗಾಗಿ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಬಾಯ್.